ಯಾರು ಬರ್ತಾರೆ, ನಾನು ಒಬ್ಬನೇ ಬರ್ತಾ ಇದ್ದೀನಿ. ರಿಪೋರ್ಟರ್ ಪ್ರಜ್ವಲ್ ಜೊತೆ ಕೀರ್ತಿ. ಚರ್ಚ್ ಬಗ್ಗೆ ಹೇಳಿ, ಏನಾಯ್ತು ಇವೆಲ್ಲ? ಚರ್ಚ್ ಮುಳುಗೋಗೈತೆ, ಎಲ್ಲ ಸರ್ಕಾರದವ್ರು ಬಂದು ನೋಡಿ ಇದು ಮಾಡಿ ಅಂತ ಹೇಳಿ ಸ್ವಲ್ಪ ನೀರು ಖಾಲಿ ಮಾಡಿ ಬಕೆಟಲ್ಲಿ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವಾಗ ಜಸ್ಟ್ ಬಂದಿದ್ದೀವಿ ಮನೆಗೆ. ಆ್ಯಂಡ್ ಎಲ್ಲಿಂದಪ್ಪ ಅಂದರೆ ನಾವು ಬಂದಿರೋದು ಕೆಲಸದಿಂದ. ಸೊ ಮಧ್ಯಾಹ್ನ ಬಂದಿದ್ದೀವಿ ಆ್ಯಂಡ್ ಇದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಯಾಕಪ್ಪ ಅಂದರೆ ಇವಾಗ ನಾನು ಭಾನು ಅಕ್ಕ ಅಂದರೆ ಪ್ರಜ್ವಲ್ ಅವರ ಅಕ್ಕ, ಆ್ಯಂಡ್ ಉಮೇಶ ಬಂದಿದ್ದಾನೆ ಬೆಂಗಳೂರಿಂದ, ಆ್ಯಂಡ್ ಪಟಾಕಿ ಕೀರ್ತಿ ಅವನು ಬಂದಿದ್ದಾನೆ ಹುಬ್ಬಳ್ಳಿಯಿಂದ. ಸೊ ಯಾಕಪ್ಪ ಅಂದರೆ ಉಮೇಶನ ಬರ್ತಡೇ ಇತ್ತು. ಸೊ ಅದನ್ನೆಲ್ಲ ಮುಗಿಸಿದ್ವಿ. ಸೊ ನಾವು ಬರ್ತಡೇ ವೀಡಿಯೋ ಮಾಡೋದು ಯಾಕಪ್ಪ ಅಂದರೆ ಅವ್ನು ಬರ್ತಡೇ ಮಾಡಿದ್ರೆ ಇವನಿಗೆ ಬೇಜಾರು, ಇವ್ನು ಬರ್ತಡೇ ಅದಕ್ಕೆ ನಾನು ಯಾರು ಬರ್ತಡೇ ಮಾಡೋಕ್ಕೋಗಲ್ಲ. ಸೊ ನಮ್ಮ ಬರ್ತಡೇ ವೀಡಿಯೋ ನಾವು ಮಾಡಿರೋದಿಲ್ಲ, ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿರಲಿಲ್ಲ. ಆ್ಯಂಡ್ ಇವತ್ತೊಂದು ದಿನ ನಾವು ಹೋಗ್ತಿದ್ದೀವಿ ಶೆಟ್ಟಹಳ್ಳಿಗೆ. ಸೊ ಸಾಕಾಗಿರುತ್ತೆ ಮಾತ್ರ ಶೆಟ್ಟಹಳ್ಳಿಲಿ. ಸೊ ಚರ್ಚೆಲ್ಲ ಮುಳುಗೋಗಿದೆ ಅಂತೆ, ಸೊ ನನಗೆ ಗೊತ್ತಿಲ್ಲ. ಆ್ಯಂಡ್ ಇವಾಗೆಲ್ಲ ಹೋಗ್ತಿದ್ದೀವಿ. ಸೊ ಹೋಗ್ಬೇಕಾದ್ರೆ ಇನ್ನೂ ಚೇತು ಅಣ್ಣ ಅಂತ ಒಬ್ರು ಇದ್ದಾರೆ, ಸೊ ಅವರು ಜಾಯ್ನ್ ಆಗ್ತಾರೆ ಅಂತ ಹೇಳಿದರು. ಸೊ ಬನ್ನಿ ಏನಾಗುತ್ತಂತ ಗೊತ್ತಿಲ್ಲ, ನೋಡೋಣ ಜಾಯ್ನ್ ಆಯ್ತಾರೋ ಇಲ್ವೋ ಅಂತ. ಸೊ ಇವಾಗ ಹೋಗ್ತಿದ್ದೀವಿ ಪ್ರಜ್ಯುಮ್ ಅಂತ. ಆ್ಯಂಡ್ ಅಲ್ಲಿಂದ ಹೋಗೋಣ, ಎಲ್ಲ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಶೆಟ್ಟಹಳ್ಳಿ ಇಲ್ಲಿಂದ ಸೊ ಹತ್ರ 27 ಕಿಲೋಮೀಟ್ರ್ ಇದೆ. ಸೊ ಇವಾಗ ಅಲ್ಲಿಗೆ ಟ್ರಾವೆಲ್ ಮಾಡಬೇಕು. ಸೊ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ, ವೀಡಿಯೋ ಮಾಡೋಣ, ಎಲ್ಲ ಸಕ್ಕದ ಮಾಡೋಣ. ಸೊ ಈಗ ಬನ್ನಿ ಹೋಗೋಣ ಶೆಟ್ಟಹಳ್ಳಿಗೆ. ಹೋಗ್ತಿದ್ದೀವಿ ನೋಡಿ, ಪ್ರಜ್ವಲ್ ಮತ್ತು ಚೇತೋಣ ಎಲ್ಲಿದ್ದಾರೆ ನೋಡಿ, ಪಕ್ಕದಲ್ಲಿ ಹೋಗ್ತೀವಿ. ಓ ಪ್ರಜ್ವಲು, ಚೇತೋಣ ಕರಿ ಚೇತೋಣ. ಸೊ ಇಲ್ಲಿ ಕಡೆ ಉಮೇಶ ಮತ್ತು ಭಾನು ಅಕ್ಕ, ಸೊ ಇವರಿಬ್ಬರು ಬರ್ತಿದ್ದಾರೆ. ಸೊ ಆದರೆ ನನ್ನಿಂದ ಯಾರು ಬರ್ತಾರೆ, ನಾನು ಒಬ್ಬನೇ ಬರ್ತಾ ಇದ್ದೀನಿ. ಸೊ ಇವಾಗ ಮುಂದೆ ಹೋಗ್ತಿದ್ದೀನಿ ಶೆಟ್ಟಹಳ್ಳಿಗೆ. ಇವಾಗ ಶಂಕರನಹಳ್ಳಿ ಆ್ಯಂಡ್ ಶೆಟ್ಟಹಳ್ಳಿಗೆ ಹೋಗ್ಬಿಟ್ಟು ಫುಲ್ ಎಂಜಾಯ್ ಮಾಡೋಣ ಅಂತ ಹೇಳಿದ್ರೆ ಹೋಗೋಣ ಶೆಟ್ಟಹಳ್ಳಿಗೆ. ಸೊ ಗೈಸ್ ಇಲ್ಲಿ ನೋಡಿ, ಸೊ ನಾವು ರೋಡಲ್ಲಿ ಹೋಗ್ತಿದ್ವಿ. ಸೊ ಅವಾಗ ಸಿಕ್ಕಿದ್ದು ಇದು ಊಸರವಳ್ಳಿ. ಸೊ ಇದು ಊಸರವಳ್ಳಿ ಬಂಡ ಚೇಂಜ್ ಮಾಡ್ತಲ್ಲ ಗೈಸ್, ಸೊ ಅದು ಇದು. ಆ್ಯಂಡ್ ನೋಡಿ ಇಲ್ಲಿ ಅದು ಹೆಂಗೆ ನಡೀತೈತೆ, ಹಿಂದೆ ಮುಂದೆ. ಸೊ ಇವಾಗ ಎತ್ತಿ ಇದನ್ನು ಗಿಡದ ಮೇಲೆ ಹಾಕೋಣ, ಬನ್ನಿ ನೋಡೋಣ ಕಲರ್ ಚೇಂಜ್ ಮಾಡುತ್ತೋ ಇಲ್ವೋ ಅಂತ. ಸೊ ಗೈಸ್ ಅಲ್ಲಿ ನೋಡಿ ಕಲರ್ ನಾವು ಹಾಕಿದ ತಕ್ಷಣ ಅಲ್ಲಿ ಕಲರ್ ಚೇಂಜ್ ಮಾಡ್ಕೊತೈತೆ ನೋಡಿ, ಅರಿಶಿನ ಪ್ಯಾಟ್ರನ್ ಇತ್ತು, ಇವಾಗ ಗ್ರೀನ್ ಆಗಿ ಹೋಗೈತೆ. ಸೊ ಹಂಗೆ ಸೊ ಫೈನಲಿ ಬಂದಾಯ್ತು ನೋಡಿ ಇಲ್ಲಿ. ಸೊ 2 ಗಾಡಿ 3 ಗಾಡಿಗಳೆಲ್ಲ ನಿಂತಿದ್ದಾವೆ. ಆ್ಯಂಡ್ ಇವತ್ತು ನೋಡಿ ಚರ್ಚ್ನ. ಸೊ ಚರ್ಚು ಪೂರ್ತಿ ಮುಳುಗಡೆ ಆಗಿದೆ. ಆ್ಯಂಡ್ ಇಲ್ಲಿ ಎಲ್ಲ ಇದ್ದಾರೆ. ಸೊ 4 ಜನ ಇಲ್ಲ ನಿಂತಿದ್ದಾರೆ. ಇಲ್ಲಿ ನೋಡಿ ಚರ್ಚ್ ಪೂರ್ತಿ ಮುಳುಗೋಯ್ತೆ. ಸೊ ಅಲ್ಲಿ ನೋಡಿ, ಸೊ ಪೂರ್ತಿ ಮುಳುಗೋಯ್ತೆ. ಟೂರಿಸ್ಟ್ಗಳು ಎಷ್ಟು ಬಂದಿದ್ದಾರೆ ನೋಡಿ. ಹೇಳು ರಿಪೋರ್ಟರ್ ಪ್ರಜ್ವಲ್ ಜೊತೆ ಕೀರ್ತಿ. ಚರ್ಚ್ ಬಗ್ಗೆ ಹೇಳಿ, ಏನಾಯ್ತು ಇವೆಲ್ಲ? ಚರ್ಚ್ ಮುಳುಗೋಗೈತೆ, ಎಲ್ಲ ಸರ್ಕಾರದವ್ರು ಬಂದು ನೋಡಿ ಇದು ಮಾಡಿ ಅಂತ ಹೇಳಿ ಸ್ವಲ್ಪ ನೀರು ಖಾಲಿ ಮಾಡಿ ಬಕೆಟಲ್ಲಿ. ನಾವು ಈಚ್ ಹೊಡೆಯೋಕ್ಕೆ ಏನಾದ್ರು ಸಕ್ಕರೆ ಪ್ರಾಬ್ಲಮ್ ಆಯ್ತು, ನಾವು ಏನು ಮಾಡೋದು? ಈಚ್ ಹೊಡೆಯೋಕ್ಕೂ ಆಗೋದಿಲ್ಲ. ಆ ಹುಡುಗಿ ಇದಕ್ಕೆ ಒಳಗೆ ಬೀಳಕ್ಕೆ ಹೋಯ್ತೈತಿ, ತೋರ್ಸಪ್ಪ ಒಂಚೂರು. ಕೆಳಗೆ ಬೀಳಕ್ಕೆ ಹೋಯ್ತಾರೆ, ಅದೇನಪ್ಪ ಬ್ರೇಕಪ್ ಅಂತಿದ್ರು, ನನಗೂ ಗೊತ್ತಿಲ್ಲ. ಈಗ ಒಳಗೆ ಬಂದಿದ್ದೀವಿ. 20 ಕಿಲೋಮೀಟ್ರಿಂದ ಹೆಚ್ಚು ಕಮ್ಮಿ 150 ರೂಪಾಯಿ ಪೆಟ್ರೋಲ್ ಹೋಗೈತೆ. ಯಾರು ಕೊಡ್ತಾರೆ? ಉಮೇಶ್ ಅವ್ರಿಗೂ ಸೊ ಇಲ್ಲಿ ನೋಡಿ ಫೋಟೋಶೂಟ್ ಎಲ್ಲ ನಡೀತಿದೆ. ಆ್ಯಂಡ್ ಆ ಕಡೆ ರೈಡರ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡಿ ಜೋಳ ಆ್ಯಂಡ್ ಅದು ಇದು ಎಲ್ಲ ಸೋಡಾ ಗಿಡ ಎಲ್ಲ ಇಲ್ಲೇ ಹಿಡ್ಕೊಂಡಿದ್ದಾರೆ. ಸೊ ಇಲ್ಲಿ ಟೂರಿಸ್ಟ್ ಪ್ಲೇಸ್ ಅಲ್ವಾ ಗೈಸ್, ಸೊ ಅದಕ್ಕೋಸ್ಕರ ಇಲ್ಲೇ ಹಿಡ್ಕೊಂಡು ಟೂರಿಸ್ಟ್ ಬಂದಿರೋ ಅವ್ರಿಗೆಲ್ಲ ಕೊಡ್ತಾರೆ. ಆ್ಯಂಡ್ ಅಲ್ಲಿ ನೋಡಿ, ಸೊ ಆ ಡ್ಯಾಮ್ ಅದು ಪ್ರಜ್ವಲ್, ಅದು ಅಲ್ಲಿ ಡ್ಯಾಮ್ ಬಾಕ್ಲಾ, ಗೊರಡ್ ಡ್ಯಾಮ್ ಬಾಕ್ಲಾ, ಅದು ಕರೆಕ್ಟಾಗಿ ಹೇಳ. ಬ್ಯಾಕ್ ವಾಟರ್ ಕಣ, ಗೊತ್ತು ಕಣ, ಇಷ್ಟ ಹತ್ರ ಐತೆ ಇಲ್ಲೇ. ಸೊ ಗೈಸ್ ಅಲ್ಲಿ ನೋಡಿ ಡ್ಯಾಮ್ ಅಂತೀನಿ. ಸೊ ಸ್ವಲ್ಪ ತೋರಿಸ್ತೀನಿ ನೋಡಿ. ಸೊ ಅಲ್ಲಿ ಕಾಣುತ್ತೆ. ಸೊ ಅದು ಬ್ಯಾಕ್ ವಾಟರ್. ಸೊ ಅದು ನಮ್ಮ ಇದು ಗೊರಡ್ ಡ್ಯಾಮ್ನ ಬ್ಯಾಕ್ ವಾಟರ್ ಇದೆ ಶೆಟ್ಟಹಳ್ಳಿ ಇರೋದು. ಆ್ಯಂಡ್ ಇಲ್ಲಿ ನೋಡಿ ಫೋಟೋಶೂಟ್ ಬಂದು ನಡೀತೈತೆ ನೋಡಿ. ಚರ್ಚ್ ಪೂರ್ತಿ ಮುಳುಗೋಯ್ತೆ. ಆಯಿತು, ಅಲ್ಲಿಂದ ಇವಾಗ ಹೊರಟಾಯಿತು. ಸೊ ಫೋಟೋಶೂಟು ವೀಡಿಯೋ ಶೂಟ್ ಎಲ್ಲ ಆಯಿತು. ಆ್ಯಂಡ್ ಇವಾಗೆಲ್ಲ ಹೊರಟಿದ್ದೀವಿ ವಾಪಸ್ ಮನೆಗೆ. ಸೊ ಇಲ್ಲಿ ನೋಡಿ ವಯಸ್ಸದವ್ರು ಇಬ್ಬರು ಮುಂದೆ, ಸೊ ನಾನು ಹೋಗ್ತೀನಿ ಹಿಂದೆ. ಆ್ಯಂಡ್ ಇವಾಗ ಸಕ್ಕದಾಯಿತು ಗಾಯ್ಸ್. ಶೆಟ್ಟಹಳ್ಳಿ ತುಂಬ ಮುಳುಗೋಯ್ತು, ನೀರು ತುಂಬ ಜಾಸ್ತಿ ಐತೆ. ಸೊ ಒಳಗಡೆ ಇಳಿಯೋಕೆ ಬಿಡ್ತಾಯಿಲ್ಲ, ಪೊಲೀಸರು ಇದ್ದಾರೆ. ಸೊ ಪೊಲೀಸರಿರೋ ಕಾರಣದಿಂದ ಯಾರನ್ನೂ ಇಳಿಯೋಕೆ ಬಿಡ್ತಾಯಿಲ್ಲ. ಸೊ ಯಾರು ಬರೋದಾದ್ರೆ ಬೇರೆ ಫೋಟೋ ತೆಗೆಸ್ಕೊಳ್ಳೋ ಮಾತ್ರ ಬನ್ನಿ.
ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಚರ್ಚೆ ತುಂಬ ಮುಳುಗೋಗಿದೆ, ಸ್ವಲ್ಪ ದಿನ ಪೂರ್ತಿ ಮುಳುಗೋಗುತ್ತೆ, ಆಮೇಲೆ ಏನೂ ಕಾಣಲ್ಲ. ಸೊ ಅಲ್ಲಿ ಎಷ್ಟೊತ್ತಿಗೆ ಬನ್ನಿ, ಜಲ್ದಿ ಬನ್ನಿ. ಆ್ಯಂಡ್ ಸಕ್ಕತ್ತಾಗಿದೆ, ಫೋಟೋ ಸಕ್ಕತ್ತಾಗಿ ಬಂದಿದ್ದೆ. ನಾನು ನಿಮಗೆ ಲಾಸ್ಟಿಗೆ ಒಂದು 5-6 ಫೋಟೋ ಹಾಕ್ತೀನಿ, ನೋಡಿ ಹೇಗೆ ಬರುತ್ತೆ ಅಂತ. ಸಕ್ಕತ್ತಾಗಿದೆ. ಅದು ಉಮೇಶ್ ಫೋನು, ಓಪೋ ರೇನೋ 15 Pro. ಸೊ ಆಗ ಆ ಫೋನು ಚೆನ್ನಾಗಿ ಬಂದಿರೋದು. ಸೊ ಗೈಸ್ ಇವಾಗ ಹೋಗ್ತಿದ್ದೀವಿ ಮನೆಗೆ. ಆ್ಯಂಡ್ ಮನೆಗೆ ಹೋಗಿ ಸೊ ಸ್ವಲ್ಪ ರೆಸ್ಟ್ ಮಾಡೋಣ. ರೆಸ್ಟ್ ಏನಕ್ಕಪ್ಪ ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ಹೋಗ್ತಿದ್ದೀವಿ ಇವಾಗ, ಎಲ್ಲ ಸೇರ್ಕೊಂತೀವಿ ನೋಡಿ, ಎಲ್ಲ ಹೋಗ್ತಿದ್ದೀವಿ. ಸೊ ಗೈಸ್, ಸೊ ಫೈನಲಿ ಬಂದಾಯಿತು ಮನೆಗೆ. ಆ್ಯಂಡ್ ಇವಾಗ ಜಸ್ಟು ಕೂತ್ಕೊಂಡಿದ್ದೀವಿ. ಸೊ ಶೆಟ್ಟಹಳ್ಳಿಯಿಂದ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಬಿಟ್ಟೆ. ಯಾಕಪ್ಪ ಅಂದರೆ ತುಂಬ ಸ್ಟ್ರೆಸ್ ಆಯ್ತಿತ್ತು, ಅದು ಬಟ್ಟೆ ಭಾರ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ಬಟ್ಟೆ ಚೇಂಜ್ ಮಾಡ್ಕೊಂಡೆ. ಸೊ ಯಾಕಪ್ಪ ರೆಸ್ಟ್ ಅಂದರೆ, ಸೊ ಉಮೇಶನ್ ಬರ್ತಾರೆ ಅಂತ ನಾನು ಉಮೇಶ ಪಟಾಕಿ ಪ್ರಜ್ವಲ್ ಟ್ರಿಪ್ಪಿಗೆ ಹೋಗಿದ್ವಿ. ಸೊ ಟ್ರಿಪ್ಪಲ್ಲಿ ನನ್ನ ಫೋನು ಕ್ಯಾಮ್ರಾ ಮತ್ತೆ ಹೋಗಿತ್ತು ನೀರು ಹೋಗಿ. ಸೊ ಅದಕ್ಕೋಸ್ಕರ ಏನು ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್, ಒಂಚೂರು ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ಲಾಗೇ ಮಾಡಿಲ್ಲ. ಆ್ಯಂಡ್ ನಾನು ತುಂಬ ಬೇಜಾರಾಯ್ತಿದ್ದೆ. ನನಗೆ 4 ದಿನ ಗ್ಯಾಪ್ ಆಯಿತು. 4 ದಿನ ನನಗೆ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. 4 ದಿನ. ಸೊ 2 ದಿನ ಟ್ರಿಪ್ಪಿಗೆ ಹೋಗಿದ್ವಿ, 1 ದಿನ ರೆಸ್ಟಲ್ಲಿದ್ದೆ. ಏನು ಹೊರಡಿಕೆ ಹೋಗೋಕ್ಕಾಗಿಲ್ಲ, ನನಗೆ ಸಖತ್ ತಲೆನೋವು, ಶೀತ, ಜ್ವರ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಫೋನ್ನ. ಸೊ ಇವಾಗ ಪೂರ್ತಿ ಕ್ಲಿಯರ್ ಆಗಿದ್ದೆ. ಆ್ಯಂಡ್ ಮಸ್ತ್ ವೀಡಿಯೋ, ಮಸ್ತ್ ಕಂಟೆಂಟ್ ಕೊಡೋಣ, ಚೆನ್ನಾಗೆಲ್ಲ ಮತ್ತೆ ರಿಕವರ್ ಮಾಡೋಣ ಗೈಸ್. ಏನೇನು ಎಲ್ಲ ಬಿಟ್ಟೋಯ್ತು ಮತ್ತೆಲ್ಲ ರಿಕವರ್ ಮಾಡೋಣ, ಪೂರ್ತಿ ರಿಕವರ್ ಮಾಡೋಣ. ಆ್ಯಂಡ್ ಇವಾಗ ಶೆಟ್ಟಹಳ್ಳಿ ಮಾತ್ರ ಮಸ್ತಾಗಿತ್ತು, ಫೋಟೋ ಹಾಕಿರ್ತೀನಿ ನೋಡಿ. ಸೊ ಎಂಥದ್ದು ಹಿಂಗೆ ಫೋಟೋ ಶೂಟ್ ಮಾಡಿಸಿದ್ದೀವಿ ಅಂದರೆ ಪ್ರಜ್ವಲ್ದು, ನಂದು, ಉಮೇಶಂದು, ಪಟಾಕಿದ್ದು, ಚೇತೋಣಂದು, ಬಾನೋಕಂದು ಎಲ್ಲರದ್ದು ಮಸ್ತಾಗಿ ಮಾಡಿಸಿದ್ದೀವಿ. ಆ್ಯಂಡ್ ಐ ಹೋಪ್ ನಿಮ್ಮ ಶೆಟ್ಟಹಳ್ಳಿ ನೋಡ್ತೀರ ಅನ್ಕೋತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಸೊ ಚಾನಲ್ ಹೊಸರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಅದೇ ಗಂಟ ಬಾಯ್, ಗುಡ್ ಬೈ, ಟೇಕ್ ಕೇರ್, ಲವ್ ಯು ಆಲ್.